ನೀವು ನೋಡ್ತಾ ಇರೋದು ಪ್ರಿಯಾಕುಂಡ ಅಂತ. ಇಲ್ಲಿ ಸುತ್ತಲೂ ಪೀಲು ಟ್ರೀಸ್ ಅಂದರೆ ಗೋಣಿ ಮರ ಜಾಸ್ತಿ ಇದೆ. ಇದರಿಂದ ಟೂತ್ ಬ್ರಷ್ ಥರನೂ ಮಾಡ್ಕೋಬೋದು. ಆವಾಗ ರಾಧಾರಾಣಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬರ್ತಾಯಿದ್ರಂತೆ ಬರ್ಸಾನದಲ್ಲಿ. ಸೊ ಸುತ್ತಲೂ ಅದೇ ಮರಗಳಿದೆ, ಗೋಣಿ ಮರಗಳು. ಇಲ್ಲಿದು ವಿಶೇಷ, ರಾಧಾ ಅಥವಾ ಕೃಷ್ಣ ಇಲ್ಲಿ ಬಂದು ಸೇರ್ತಾಯಿದ್ರು ಈ ಜಾಗದಲ್ಲಿ. ಅದಲ್ಲದೆ ಒಂದು ಸರಿ ರಾಧಾರಾಣಿ ಅವರ ಸಖಿಯರ ಜೊತೆಗೆ ನಂದಗಾವ್ಗೆ ಯಶೋದಮ್ಮಯ್ಯನ ನೋಡೋಕ್ಕೆ ಅಂತ ಹೋದಾಗ ಅವರು ರಾಧೆಯ ಒಂದು ವರ್ಚಸ್ಸು ಅಂದರೆ ಅವರ ಒಂದು ತುಂಬ ಅತ್ಯಂತವಾದ ಅಮೋಘಕರ ಒಂದು ಸುಂದರತನನ ನೋಡಿ ತುಂಬ ಇಂಪ್ರೆಸ್ ಆಗೋಗ್ತಾರೆ. ರಾಧಾರಾಣಿಯವ್ರ ಕೈಗೆ ಅರಿಶಿನ ಹಚ್ತಾರೆ. ಅರಿಶಿನ ಹಚ್ಚಿದಾಗ ರಾಧಾರಾಣಿಗೆ ತುಂಬ ಖುಷಿಯಾಗುತ್ತೆ. ಬಟ್ ವಾಪಸ್ಸು ಬರ್ಸಾನಾಗಿ ಬರುವಾಗ ಅವ್ರ ತಂದೆ ಎಲ್ಲ ನೋಡಿ ಏನಂತಾರೋ ಅಂತ ತುಂಬ ಸಂಕೋಚದಿಂದ ಬಂದು ಇದೇ ಕುಂಡದಲ್ಲಿ ಅವರು ಕೈ ತೊಳ್ಕೊತಾರೆ. ಆವಾಗಿಂದ ಇದು ಪ್ರಿಯಾಕುಂಡ ಅಂತ ಹೆಸರು. ಇಲ್ಲಿ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು ಪ್ರಿಯಾಕುಂಡ ಮೊದಲಿಗಿಂತ ಇವಾಗ ತುಂಬ ಜೀರ್ಣೋದ್ಧಾರ ಆಗಿದೆ. ನೀರು ಇವಾಗ ಚೆನ್ನಾಗಿದೆ. ಇಲ್ಲಿ ಮೊದಲು ಇಷ್ಟೊಂದು ಕ್ಲೀನ್ ಇರಲಿಲ್ಲ, ಇವಾಗ ತುಂಬ ನೀಟಾಗಿ ಇಟ್ಟಿದ್ದಾರೆ ಈ ದೇವಸ್ಥಾನದ ಪ್ರಾಧಿಕಾರಿಗಳು. ಇಲ್ಲಿ ಹೋಗಿ ಈಗ ಪ್ರೋಕ್ಷಣೆ ಮಾಡ್ಕೋತಾ ಇದ್ದೀನಿ. ಈ ಪ್ರಿಯಾಕುಂಡ್ ಇನ್ನೊಂದು ವಿಶೇಷತೆ ಏನು ಅಂದರೆ, ನಾನಿಲ್ಲಿ ಹೇಳಿದೆ ಶಿವನ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು. ಈ ಶಿವನ ದೇವಸ್ಥಾನದಲ್ಲಿ ಪ್ರಿಯೇಶ್ವರ ಮಹಾದೇವ್ ಇರೋದು. ಪ್ರಿಯೇಶ್ವರ ಮಹಾದೇವ್ ಅವ್ರ ಜೊತೆ ಬಸವಣ್ಣ, ಗಣೇಶ, ಬಲಗಡೆ ಮಾತಾ ಪಾರ್ವತಿ, ಹಿಂದೆಗಡೆ ಕಾರ್ತಿಕೇಯ ಇದ್ದಾರೆ. ಇಲ್ಲಿ ಪ್ರಿಯೇಶ್ವರರು ನೆಲೆಸಿದ್ದಾರೆ. ಏನು ವಿಶೇಷ ಅಂದರೆ, ಪಾಸ್ಟ್ ಟೈಮ್ಸಲ್ಲಿ ಶಿವ ತುಂಬ ಸರಿ ಪ್ರಯತ್ನ ಪಡ್ತಾರೆ ಇಲ್ಲಿ ಬರೋದಕ್ಕೆ ಅಂತ ಅಂದ್ಬಿಟ್ಟು. ಆವಾಗ ಒಂದು ಮಗು ರೀತಿಲಿ ಬಂದಿರ್ತಾರೆ. ಅದೊಂದು ದೊಡ್ಡ ಪಾಸ್ಟ್ ಟೈಮ್ ಇದೆ. ಮಗು ರೀತಿಯಲ್ಲಿ ಬಂದು ಇಲ್ಲಿ ರಾಧಾನ ಮೀಟ್ ಮಾಡ್ತಾರೆ. ವಾಪಸ್ ಹೋಗುವಾಗ ರಾಧಾರಾಣಿನೇ ಅವ್ರನ್ನ ಕೈಲಾಸಕ್ಕೆ ಮತ್ತೆ ಹಿಂದಿರುಗಿಸಿ ಕಳಿಸ್ಕೊಡ್ತಾರೆ. ಇದು ಇನ್ನೊಂದು ಹಿನ್ನೆಲೆ ಇಲ್ಲಿದು.